ಮೇಡಮ್ ಫೋನ್ ಮೇಲೆ ಕೈ ಅಡ್ಡ ಹಾಕೊಂಡು ಹೋಗ್ತಿದ್ರಾ? ಮಳೆ ಬರೋ ಆಗಿದೆ ಅಲ್ವಾ, ಫೋನ್ ಪೇ ಅಮೌಂಟ್ ಇದೆ ನೆಂದೋಗ್ಬಿಟ್ರೆ. ಹೇ ಹುಡುಗಿ, ಈ ಹೃದಯದ ಮಂದಿರಕ್ಕ ಬರ್ತೇನ? ಯಾಕೆ ಚಪ್ಪಲ್ ತೆಗಿಲೇನ? ಏ ಪರವಾಗಿಲ್ಲ, ಹಾಕೊಂಡೆ ಬಾ. ನಮ್ಮ ನಾಚಿಕೆಗೆಲ್ರಪ್ಪ ಬೆಲಿ ಐತಿ, ಗಂಡಸರಾಗ ಹುಟ್ಟಿ ಬಾಯಿ ಮುಚ್ಚಿಕೊಂಡಿರ್ಬೇಕು. रुको जरा, सबर करो, आराम से लेने का. ये क्या है? ದೋಸ್ತ ಮನೆ ಬಿಟ್ಟು ಹೊರ ಬರಕ್ ಹೋಗ್ಬೇಡ, ಮನೆ ಬಿಟ್ಟು ಹೊರ ಬರಕ್ ಹೋಗ್ಬೇಡ, ಹಂದಿಗಳು ಬಂದಾರ್ರೆ. ಮದ್ವೆ ಮಾಡ್ಕೋ, ಮದುವೆ ಸೂಪರ್ ಆಗಿರುತ್ತೆ. ಜೊತೆಗೆ ಕರ್ಕೊಂಡ್ ಬಾ ಮನೆಗೆ, ರೊಮ್ಯಾನ್ಸ್ ಮಾಡು ಎವ್ರಿ ಡೇ. ಮದುವೆ ಯಾಕೆ ಮದುವೆ? ಈಗ ನೆಮ್ಮದಿಯಾಗಿ ಒಬ್ನೇ ಇಲ್ವಾ ಹಾಯಾಗಿ ರೊಮ್ಯಾನ್ಸ್ ಮಾಡ್ಕೊಂಡಿದ್ರೆ ಎವ್ರಿ ಡೇ. ಫ್ಯೂಚರ್ ತಿನ್ಬೇಕು ತೂತೋಡೆ. ಸೈಡ್ ಅಲ್ಲಿ ಹಿಡ್ಕೋ ಕೆಲಸದವಳನ್ನ, ಮನೆ ಕೆಲಸ ಮಾಡೋಳ್ನ, ಕಾಫಿ ಟೀ ಮಾಡ್ಕೊಡೋಳ್ನ, ಡಿಸ್ಟರ್ಬ್ ಆಗದಲ್ಲಿ ನಿಮ್ ರೊಮ್ಯಾಂಟಿಕ್ ಜೀವನ. ಸೈಡ್ ಅಲ್ಲಿ ಇಟ್ಕೊಂಡ್ರೆ ಕೆಲ್ಸದವಳನ್ನ, ಹೆಂಡತಿ ಬೀಜದ ಮೇಲೆ ಇಡ್ತಾಳೆ ಬಲ್ಗಾಲ್ನ, ಕೈಗೆ ಎತ್ಕೋತಾಳೆ ಕಾಲ್ಗೆ ಹಾಕಿರೋ ಮೇಟ್ನ, ಕೆನ್ನೆ ಮೇಲೆ ಹೊಡಿತಾಳೆ ಬರಂಗೆ ಬಾಸುಂಡೇನ. ಮುಗಿತಾ ಬಂತು ಸಮ್ಮರ್, ಕುಡಿಯೋಣ ಬನ್ನಿ ಬಿಯರು, ಡೇಟಿಂಗ್ ಹುಡುಗಿರು, ಇಲ್ದೇ ಇದ್ರೆ ನೀನ್ ಚಪ್ಪರು. ಅಯ್ಯೋ ಗ್ರ್ಯಾಂಡ್ ಫಾದರು, ಹುಡುಗಿರಿಲ್ಲ ಅಂದ್ರೆ ಚಪ್ಪರು ಅಂತ ಹೇಳಿದ್ಯಾ ಬ್ಲೋಪರು. ಸುಮ್ನೆ ಏನೇನೋ ಹೇಳ್ತಿ, ಎಲ್ಲ ಕಿತ್ತಾಕ್ಬೇಕಾ ನಿನ್ ಜನರೇಟ್ರು. ಐ ಲವ್ ಯು ಅಂತ ಹೇಳೋಳಿಲ್ಲ, ಯಾವಾಗ ಮೀಟ್ ಆಗ್ತಿ ಅಂತ ಕೇಳೋಳಿಲ್ಲ, ಫೀಲಿಂಗ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಳಿಲ್ಲ, ಡೇಟಿಂಗ್ ಔಟಿಂಗ್ ಬರೋಳಿಲ್ಲ. ನೀನ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದ್ ಬಿಡಲ್ಲ, ರೀಲ್ಸ್ ಮಾಡೋದ್ ನಿಲ್ಸಲ್ಲ, ಮಾತಾಡಿದ್ನೆಲ್ಲ ರ್ಯಾಪ್ ಅಂತ ತಲೆ ಶೂಟು ಆಗ್ತಿಯಲ್ಲ. ಹಿಂಗೆ ಇದ್ರೆ ನಿನ್ಗೆ ಯಾವ ಜೀನು ಬೀಳಲ್ಲ. ಟೈಮ್ ಪಾಸ್ ಮಾಡಕ್ ಗರ್ಲ್ ಫ್ರೆಂಡ್ಸ್, ಬೇಜಾರಾದ ಪಾರ್ಟೀಸ್, ಹುಡುಗಿರ್ ಜೊತೆ ರೊಮ್ಯಾನ್ಸ್, ಹಾಕು ವಾಟ್ಸ್ಆಪ್ ಸ್ಟೇಟಸ್. ಟೈಮ್ ಪಾಸ್ ಮಾಡ್ಕೊಂಡ್ರೆ ಗರ್ಲ್ ಫ್ರೆಂಡ್ಸು, ಖಾಲಿ ಆಗುತ್ತೆ ನಂಬರ್ಸು, ಜೇಬಲ್ ಉಳಿಯಲ್ಲ ನಯ ಕಾಸು, ಜೇಬಲ್ ಇಲ್ಲ ಅಂದ್ರೆ ಕಾಸು, ತಿಕ್ತಲ್ ಬರಲ್ಲ. ಒಂದ್ 5 ನಿಮಿಷ ಟೈಮ್ ಇದ್ರೆ. ಬರೀ 5 ನಿಮಿಷ ಏನೋ 10 ನಿಮಿಷ ಟೈಮ್ ಐತೆ, ಅದೇನ್ ಹೇಳು. ಹೋಗಿ ನಿಮ್ಮ ಅಪ್ಪ ಅಮ್ಮ ನಿನ್ಗೋಸ್ಕರ ಏನ್ ಮಾಡಿದ್ರು ಅಂತ ಜ್ಞಾಪಿಸ್ಕೊಂಡ್ ಬಾ. ಅವತ್ತು ನಿಮ್ಮಪ್ಪ ಅಮ್ಮ ಬರೀ 5 ನಿಮಿಷ ಸುಮ್ಮನಿದ್ದೀರೆ, ನೀನ್ ಉಡ್ತಾ ಇರ್ಲಿಲ್ಲ ಕಣೋ. ನಮ್ ತಲೆನೇ ಈ ಅಮುಕು ಡುಮುಕು ಅಂತ ಅಮುಕ್ತಾ ಇರ್ಲಿಲ್ಲ ಕಣೋ. ಬೆಳಿಗ್ಗೆ ತೊಳ್ಕೊಂಡ ನಿನ್ನ ಕರಿ ಬಂಡೆ. ಜೀವನಿಗೆ ಎದ್ರುಕೊಂಡ್ ಬದುಕೋ ಗಟಾಲ ಕಣ ಇದು. ಕೈ ಕೆಲಸ ಕಮ್ಮಿ ಮಾಡ್ಬೇಕು ನೀನು, ಇಲ್ಲಾಂದ್ರೆ ಆಗಲ್ಲ. ತುಂಬಾ ಸಣ್ಣ ಇದೆಯಾ. ನಿತ್ಕೊಂಡ್ರೆ ನಾನು, ಇಲ್ಲ ಅಂದ್ರೆ ಅವನು. ಒಂದು ನೀನು, ಅವನು ಅಂದ್ರೆ ನಿನ್ ತಮ್ಮ. ನಮ್ಮ ಮಕ್ಕಳು ನನ್ನೇ ಹುಡುಕ್ತಾವ್ರ. ನಿನ್ನಲ್ಲ ನಿನ್ ತಮ್ಮನ್ನ ಕಟ್ ಮಾಡ್ಬಿಟ್ಟು ಮುಂಚೆ ಮಾಡ್ಬಿಡ್ತಾರೆ. ನಾನು ತುಂಬಾ ಒಳ್ಳೆಯವನು, ಕೋಳಿ ತಿನ್ನಲ್ಲ. ಹಂಗಂದ್ರೆ ತಗೋ ಈ ಬಂತಿನು. ಯಾರು ಅಣ್ಣ ಇಲ್ಲಿ ಮಾಡಕತ್ತೀಯ? ಅಪ್ಪದ ಹೊಲ ನಿಮ್ದು ಅಲ್ಲ, ನಮ್ಮ ಅಪ್ಪಂದ. ಇಲ್ಲ ಅಪ್ಪ, ನಿಮ್ಮ ಹೊಲ ಕೈದು ಮಾಡಕ್ ಬಂದಿದ್ದೆ. ಹೌದನ? 500 ರೂಪಾಯಿ ರೊಕ್ಕ ಕೊಟ್ಟು ಹೋಗು. 500 ರೂಪಾಯಿ ಕೊಡ್ಬೇಕು ಅಪ್ಪ ನಾನು. ನಿಮ್ಮ ಅಪ್ಪಂದ ಆಟೋ ಐತಿಲ್ಲ? ಹ್ಞೂ ಐತಿ. ಆಟೋದಾಗ ಹೋಗ್ರಿ, ನಿಮ್ಮ ಅಪ್ಪ ದುಡ್ಡು ತಗೊಂತೀನಿ. ಹಂಗ ಇದು ನಮ್ಮ ಅಪ್ಪಂದ ಹೊಲ. ನಮ್ಮ ಅಪ್ಪಂದ ಹೊಲದಾಗ ಯಾರ ಇದಕ್ ಬಂದ್ರ ನಾನು ದುಡ್ಡು ತಗೊಂತೀನಿ. ಅಪ್ಪ ನಾ ದುಡ್ಡ ತಗೊಂಬಂದಿಲ್ವ ಇಲ್ಲಿ? ಹಂಗಾರ ತಗ, ನಿನ್ನಿದ್ರ ತುಂಬ್ಕೊಂಡ್ ಹೋಗು. ನಿಂದ ಹೊಲ್ಸ್ ನಮ್ಮ ಹೊಲ್ದಾಗ ಬಿಡಕ್ ಹೋಗ್ಬೇಡ. ಜೀವನದಲ್ಲಿ ನಾನು ಮುಂದಕ್ಕೆ ಹೋಗ್ಬೇಕು ಅನ್ಕೊಂಡಿರೋರು ಮಾತ್ರ ವಿಡಿಯೋ ನೋಡಿ. ನಾನು ಮುಂದಕ್ಕೆ ಹೋಗಲ್ಲ, ನಾನು ಹಿಂಗೆ ಇರ್ತೀನಿ ಅನ್ಕೊಂಡಿರೋರು ದಯವಿಟ್ಟು ಸ್ಕಿಪ್ ಮಾಡ್ಬಿಡ್ರಿ. ನಾನು ಫಸ್ಟ್ ಹೇಳ್ತಾ ಇದ್ದೀನಿ, ಜೀವನದಲ್ಲಿ ಮುಂದಕ್ಕೆ ಹೋಗ್ಬೇಕು ಅನ್ಕೊಂಡಿರೋರು ಮಾತ್ರ ವಿಡಿಯೋ ನೋಡಿ. ಫಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಫಸ್ಟ್ ಬಲ್ಗಾಲ್ ಇಕ್ಬೇಕು, ಆಮೇಲೆ ಎಡಗಾಲ್ ಇಕ್ಬೇಕು, ಮತ್ತೆ ಬಲ್ಗಾಲ್ ಇಕ್ಬೇಕು, ಆಮೇಲೆ ಹೋಗ್ತಾ ಹೋಗ್ತಾ ಬೇರೆ ದೇಶಕ್ಕೆ ಹೋದ್ರೆ ನಾನ್ ಜವಾಬ್ದಾರಿ ಅಲ್ಲ ಅಪ್ಪೋ. ಹಣ್ಣು ತರಕಾರಿಗಳನ್ನ ನೋಡಿದ ತಕ್ಷಣ ಅದು ಮನಸ್ಸಿನ ಯಾವ ಭಾಗಕ್ಕೆ ತುಂಬಾ ಒಳ್ಳೇದು ಅಂತ ಗೊತ್ತಾಗ್ಬಿಡುತ್ತೆ.
ಉದಾಹರಣೆಗೆ ಮಶ್ರೂಮ್ ತಗೊಳ್ಳಿ. ಈ ಮಶ್ರೂಮ್ ನ ಕಟ್ ಮಾಡಿ ನೋಡಿದ್ರೆ ಸೇಮ್ ನಮ್ ಕಿವಿ ತರನೇ ಇರುತ್ತೆ. ಅದಕ್ಕೆ ಇದು ಮನುಷ್ಯನ ಕಿವಿಗೆ ತುಂಬಾ ಒಳ್ಳೇದು. ದಿಲೀಪ ಬೇಗ ಬರ ಇಲ್ಲಿ. ಏನೋ ಈ ವಿಡಿಯೋ ನೋಡ. ಇನ್ನು ಕ್ಯಾರೆಟ್ ವಿಷಯಕ್ಕೆ ಬಂದ್ರೆ, ಕ್ಯಾರೆಟ್ ಕಟ್ ಮಾಡಿ ನೋಡಿದ್ರೆ ಸೇಮ್ ನಮ್ಮ ಕಣ್ಣು ಒಳಗಡೆ ಹೇಗಿರುತ್ತೋ ಕ್ಯಾರೆಟ್ ಒಳಗಡೆ ನೋಡಕ್ ಅದೇ ತರ ಇರುತ್ತೆ. ಅದಕ್ಕೆ ಕ್ಯಾರೆಟ್ ಕಣ್ಣಿಗೆ ತುಂಬಾ ಒಳ್ಳೇದು. ಇನ್ನು ರಾಜ್ಮಾ ತಿಂದ್ರೆ ಯಾವ್ದಕ್ ಒಳ್ಳೇದು ಅಂದ್ರೆ, ರಾಜ್ಮಾ ನೋಡಿದ್ರೇನೆ ನಮಗೆ ಗೊತ್ತಾಗುತ್ತೆ ಅದು ಸೇಮ್ ನಮ್ಮ ಕಿಡ್ನಿ ತರನೇ ಇರುತ್ತೆ ನೋಡೋದಕ್ಕೆ. ಅದಕ್ಕೆ ರಾಜ್ಮಾ ನಮ್ಮ ಕಿಡ್ನಿಗೆ ತುಂಬಾ ಒಳ್ಳೇದು. ರವಿಯಣ್ಣ, ನಾಳೆ ಇನ್ನೂ 2 ಗೊನೆ ಬಾಳೆಹಣ್ಣು ಜಾಸ್ತಿ ತರಿಸಿ, ನಮಗ್ ಬೇಕು. ಓಕೆ ಮಂಜಣ್ಣ, ದೊಡ್ಡದ ತರ್ತೀನಿ. ಅಣ್ಣ ಎಷ್ಟಾಯ್ತು? 50 ರೂಪಾಯಿ ಆಯ್ತು. ಅದು ನಾನು ದುಡ್ಡು ತಂದಿಲ್ಲ, ನಿಮ್ಗೆ ಆಮೇಲಿಂದ ಕೊಡ್ಲಾ? ಸರಿ ಮೇಡಮ್. ಓಕೆ, ಥ್ಯಾಂಕ್ ಯು ಅಣ್ಣ. ರೀ, ಬರೀ 50 ರೂಪಾಯಿ ಮನೆವರೆಗೂ ಹುಡ್ಕೊಂಡ್ ಬಂದಿದ್ದೀರಾ? 50 ರೂಪಾಯಿ ಕೊಡ್ತೀನಿ ಅಂತ ಹೇಳಿಲ್ವಾ? ಮೇಡಮ್, ನಾನು ನಿಮ್ಮ ಹತ್ರ ದುಡ್ಡು ಕೇಳಕ್ ಬರ್ಲಿಲ್ಲ. ಮತ್ ಇನ್ನೇನಿಗೆ ಬಂದ್ರಿ? ನೀವು ಸುಕ್ಕಪುರಿ ಬರ್ತ್ಬಿಟ್ಟಿದ್ರಿ, ಅದನ್ನ ಕೊಡೋಣ ಅಂತ ಬಂದೆ. ಏನ್ ಹೊಲಿಯುದಿತ್ರಿ ಅಕ್ಕಾರ? ಪ್ಯಾಂಟ್ ಹೊಲಿತೀರೇನ್ರಿ ಅಣ್ಣಾರ? ಹೊಲಿತೇನಲ್ರಿ ಅಕ್ಕಾರ ಪ್ಯಾಂಟ್. ಮತ್ ಹೊಲ್ಕೋರಿ ಅಲ್ಲಿ ಪ್ಯಾಂಟ್ ನಿಮ್ದು ಹರ್ದೈತ್ ನೋಡ್ರಿ ಅಲ್ಲಿ. ಹಲೋ ಬೇಬಿ, ಏನ್ ಊಟ ಮಾಡೈತ್ ನನ್ ಬೇಬಿ ಇವತ್ತೆ? ವಾವ್, ಬದ್ನಿಕಾಯಿ ಪಲ್ಲೆ. ಯಪ್ಪ ಚಲೋ ಯವ್ವ ನಾವಲ್ಲೆ. ಎದಕ್ ಬೇಜಾರಾಗಿಯ? ನಿಂಗೆ ಏನ್ ಬೇಕಿಲ್ಲ ನಾ ಕೊಡಿಸ್ತೀನಿ. ಬಂಗಾರ ಚೈನು ಕೊಡ್ಸಲ್ಲ, ಅದ್ರಾಗೇನು. 8ನೇ ಚಾಕ್ಲೇಟ್ ಕೊಡಕ್ ದಿಕ್ಕಿಲ್ಲ, ಬಂಗಾರ ಎಲ್ಲಿದ್ರು ಕೊಡಿಸ್ತಾ ನೀವು. ನನ್ ತಂಗಿ ಬಂಗಾರ ಚೈನ್ ಐತಿ, ಅದಕ್ಕೆಲ್ಲ ಅರ್ಥ ಆಗ್ಬೇಕು. ರೋಡ್ಗೋಡ್ ಇಟ್ಟು ಬಂಗಾರ ಚೈನ್ ಮಾರಿಬಿಡು ಅಷ್ಟ. ಸಾಲುದಿಲ್ಲ, ನಂದ್ ಬೈಕ್ ಮಾರಿಬಿಡ್ತೇನೆ ತಗೋ. ಇದು ಸಾಲುದಿಲ್ಲ. ಅಲ್ಲ, ನೀ ಬಂಗಾರ ಚೈನ್ ಮಾಡ್ಸಕತ್ತೀಯೋ ಏನ್ ಅರ್ಬಿ ಹೊಲ್ಸಾಕತ್ತಿ? ಒಂದ್ ಕೆಲ್ಸ ಮಾಡೋನು, ನನ್ ತಂಗಿ ಅಂತೂ ಉಪಯೋಗಿಲ್ಲ, ಆಕಿನ ಮಾರಿಬಿಟ್ರೆ. ಮನ್ಷಾದಿ ಏನದಿಯಲೆ ಬೇಬಿ ಬೆಲ್ಲ ಅನ್ಕೋತ ಮನ್ಯಾನವ್ರನ್ನ ಮಾರ್ತೀನಿ ನೀನೆ. ದೀಪಾ, ಒಲಿ ಮ್ಯಾಗ ಹಾಲಿಟ್ಟಿನಿ, ಅದು ಹೊರಗೆ ಬರ್ಲಾರ್ದಂಗ ನೋಡ್ಕೋ. ನಾನು ಹೊರಗೆ ಹೊಂಟೀನಿ. ಆಯ್ತಾಳ. A few moments later. ದೀಪಾ, ಬಡಿಗಿರಿಗೊಂದು ಇಲ್ಲಾಕ ನಿಂತಿ? ಮಮ್ಮಿ, ಹಾಲು ಹೊರಗೆ ಬರ್ಲಾರ್ದಂಗ ನೋಡ್ಕೊಂಡಿಲ್ಲ, ಅದಕ್ಕ ಮೇನ್ ಡೋರ್ ಹಾಕಿ ಹೊರಗೆ ನಿಂತೀನಿ. ಅದ್ ಹೆಂಗ್ ಹೊರಗೆ ಹೋಗುತ್ತೆ ನೋಡ್ತೀನಿ. ಎಂತ ಮಗ ಹರ್ದ್ನವ. ಯಾಕೆ ಲೇಟ್ ಮಾಡಿ ಬಂದೆ? ಸರ್, ಬೈಕ್ ಕೆಟ್ಟಿತ್ರಿ, ಅದಕ್ಕೆ ಲೇಟ್ ಆಗಿ ಬಂದಿದ್ದೆ. ಬೈಕ್ ಕೆಟ್ರ ಬಸ್ಸಿಗೆ ಬರ್ಬೇಕಿಲ್ಲ ಸರ್? ನಂಗೆ ಬಸ್ ಹೊಡ್ಯಾಕ್ ಬರಂಗಿಲ್ಲ. ನೀನೇ ತಾನೇನಪ್ಪ ನನ್ನ ಮುಂಡೆ ಅಂದಿದ್ದು? ನನ್ ಗೆಡ್ಡೆ ಬದಕಾಯಿ ಗೊಜ್ಜು, ಚಟ್ನಿ, ಪುಳಿಯೋಗರೆ ಗೊಜ್ಜು, ಅವಳಕ್ಕಿ, ಟೊಮಟೊ ಬಾತು, ಉಪ್ಪಿಟ್ಟು, ನಿನ್ನ ಗೆಡ್ಡೆ, ನಿನ್ನ ಶಿಂಗ್ರಿ ಮಾತಾಡ್ತೀಯ ಇನ್ನೊಂದ್ಸತಿ? ಮುಂಡೆ ಅಂತೀಯ. ನಾನು ಬೈಯಕ್ ಬರಲ್ಲ ಅನ್ಕೊಂಡಿದ್ಯಾ? ಇವಾಗ ಮಾತಾಡು, ಬಿಡ ಬಾಯಿ. ಸಿಗ್ಲಿಕ್ಕೆ ರಾಜ ಸಿಡ್ರಿ ಪುಂಡ್ರೆ. ಯಾಕೆ ಗುರು ಅಳ್ತಾ ಇದೆಯಾ? ಏನಾಯ್ತು ಗುರು? ಏನಾಯ್ತು ಹೇಳು ಗುರು. ಮಗ ಡೋಲೋ ಟ್ಯಾಬ್ಲೆಟ್ ತಗೊಂಡ್ರೆ ಜ್ವರ ಕಮ್ಮಿ ಆಗಲ್ಲ ಅಂತ ಆಸ್ಪತ್ರೆಗೆ ಹೋದೆ. ಆ ಬೋಳಿ ಮಗ ಡಾಕ್ಟರ್ 500 ರೂಪಾಯಿ ಫೀಸ್ ತಗೊಂಡು ಡೋಲೋ ಟ್ಯಾಬ್ಲೆಟ್ನೇ ಬರ್ಕೊಟ್ಟವನೆ. ಏನಿದು ಪೂರ್ತಿ ಜಗನು ತಲೆ ಕೆಳಗಾದ ಹಾಗೆ. ಅಣ್ಣ ಏನ್ ಬೇಕಣ್ಣ? ಒಂದ್ ಬ್ಯಾಗಿ ಪ್ಯಾಂಟ್, ಒಂದ್ ಜೀನ್ಸ್ ಪ್ಯಾಂಟ್, ಒಂದ್ ಟೋನ್ ಪ್ಯಾಂಟ್, 3 ಪ್ಯಾಂಟ್ ಕೊಡಿ ಅಣ್ಣ. ಓಕೆ. ತಗೋಣ. ಎಷ್ಟಣ್ಣ ಪ್ರೈಸ್ ಇದ್ರದ್ದು? ಎಷ್ಟೊಂದು ಕೊಟ್ಟೋಗೋಣ. ಹಂಗಿಲ್ಲ ಅಣ್ಣ, ಪ್ರೈಸ್ ಕರೆಕ್ಟ್ ಹೇಳಿ. ಎಷ್ಟೈತೆ ಅಷ್ಟು ಕೊಟ್ಟೋಗೋಣ, ನಿನ್ನಿಷ್ಟ.
ಏ ಹಂಗಿಲ್ಲ ಅಣ್ಣ, ಪ್ರೈಸ್ ಕರೆಕ್ಟ್ ಹೇಳಿದ್ರೆ ತಗೊಂಡ್ ಹೋಗಿರೋದು ನಾವು. ಎಷ್ಟೊಂದು ಹಾಕೋಣ, ಇದಕ್ಕೆ ತಲೆ ತಿಂತಿ ಸುಮ್ನೆ. ಏ ಹಂಗಿಲ್ಲ ಅಣ್ಣ, ಲೆಕ್ಕ ಹಾಕಿ ಹೇಳು, ಇಲ್ಲ ಅಂದ್ರೆ ನಾನು ಹೋಗ್ಬಿಡ್ತೀನಿ. ತಗೊಳಲ್ಲ ಅಂದ್ರೆ ಹೋಗು. ಯಾವ ಮನುಷ್ಯನ? ಏ ಸುಮ್ನೆ ಎದಿಕ್ ಕೊಡ್ತಾ ಇದ್ದೀರಾ ಅಣ್ಣ? ಏನ್ ಆಫರ್ ಬಿಟ್ಟಿರಾ ನೀವು? ಆಫರ್ ಗೀಫರ್ ಏನಿಲ್ಲ ಅಣ್ಣ, ಸುಮ್ನೆ ನಮ್ಮ ಅಪ್ಪ ತಲೆ ತಿಂತಾನ, ಅಂಗಡಿ ನೋಡ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಹಿಂಗ ಅಂಗಡಿಗೆ ಬರೋ ಕಸ್ಟಮರ್ಗಳಿಗೆಲ್ಲ ಫ್ರೀಯಾಗಿ ಕೊಟ್ಟು ಮಾಲ್ ಎಲ್ಲ ಫ್ರೀಯಾಗಿ ಕೊಟ್ಬಿಟ್ಟು ಎಲ್ಲ ಲಾಸ್ ಮಾಡ್ಬಿಟ್ರಿನ ನಾವಪ್ಪ ಅಂಗಡಿ ಬಂದ್ ಮಾಡ್ಬಿಡ್ತಾನ. ಇನ್ನು ಅವಾಗಿಂದ ನಾನು ಅಂಗಡಿ ಕುತ್ಕೊಂಡ್ ಬಂದಿರಲ್ಲ, ಆರಾಮಾಗಿ ಹೊರಗೆ ಹೋಗಿ ಪಬ್ಜಿ ಆಡ್ಕೆಂತ ಇನ್ಸ್ಟಾಗ್ರಾಮ್ ನೋಡ್ಕೆಂತ ಆರಾಮ್ ಟೈಮ್ ಪಾಸ್ ಮಾಡ್ಬೋದು, ಲೈಫ್ ಬಿಂದಾಸ್. ಅಕ್ಕನೇ ಅಂಗಡಿ ನೋಡ್ಕೊಂಡ್ ಬಿಟ್ರೆ ಇಂತ ಕೆಲ್ಸ ಮಾಡ್ತೀಯ ಏನ್ಲೇ ನೀನು? ಮೈ ವೈಫ್ ಮೈ ಲೈಫ್. ಈ ಆಡ್ಕೊಳ್ಳೋರ್ ಬಾಯಿಗೆ ಬೀಗ ಹಾಕೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಒಳ್ಳೆಯವರಾಗಿದ್ರು ಆಡ್ಕೋತಾರೆ, ಕೆಟ್ಟವರಾಗಿದ್ರು ಆಡ್ಕೋತಾರೆ. ಈ ಆಡ್ಕೊಳ್ಳೋದು ಅನ್ನೋದು ಮನುಷ್ಯನಿಗೊಂಥರ ಕಾಯಿಲೆ ಇದ್ದ ಹಾಗೆ, ಇದಕ್ಕೆ ಔಷಧಿನೇ ಇಲ್ಲ.